ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಆಕಸ್ಮಿಕವಾಗಿ ಕರೆಂಟ್ ಶಾಕ್, ಯುವಕ ಸಾವು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹಳ್ಳದಕೇರಿಯ ನಿವಾಸಿ ವಿಜಯ್ ತಂದೆ ಮಲ್ಲಯ್ಯ ಹೊಳ್ಳೆಯವರ್ಮಠ್ ಎಂಬ 45 ವರ್ಷದ ಯುವಕನೊಬ್ಬ ಇಂದು ಮುಂಜಾನೆ 8:30 ಗಂಟೆ ಸುಮಾರಿಗೆ ತಾನು ಪಾರ್ಟ್ನರ್ಶಿಪ್ ಮೇಲೆ ಮಾಡಿರುವ ಲಕ್ಷ್ಮೇಶ್ವರದ ಹೊಸ ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿರುವ ವಾಟರ್ ಫಿಲ್ಟರ್ ಪಾಯಿಂಟ್ನಲ್ಲಿ ಕಾಯಿನ್ ಹಾಕುವ ಬಾಕ್ಸ್ನಲ್ಲಿ ರಿಪೇರಿ ಕೆಲಸ ಮಾಡಿ ಕರೆಂಟ್ ಸ್ವಿಚ್ ಹಾಕಿದಾಗ ಆಕಸ್ಮಿಕವಾಗಿ ಕರೆಂಟ್ ಶಾಕ್ನಿಂದ ಮೃತಪಟ್ಟಿರುವ ಘಟನೆ ನಡೆದಿದೆ. ಈ ಘಟನೆ ಕುರಿತು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್. ಇದೇ 18ರಂದು ವಿ ಸ್ಟಾರ್ ಆಯುರ್ವೇದಕ ಪ್ರಾಡಕ್ಟ್ ವತಿಯಿಂದ ಸಾರ್ವಜನಿಕರಿಗೆ ಸಲಹೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಸವೇಶ್ವರ ನಗರದ ಎಸ್ ಹಿರೇಮಠ ಅವರ ನಿವಾಸದಲ್ಲಿ ಇದೇ 18ರಂದು ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಿ ಸ್ಟಾರ್ ಆಯುರ್ವೇದಿಕ ಪ್ರಾಡಕ್ಟ್ ವತಿಯಿಂದ ವಿ ಸ್ಟಾರ್ ಆಯುರ್ವೇದಿಕ್ ಪ್ರಾಡಕ್ಟ್ ಬಳಕೆಯ ತಜ್ಞರಿಂದ ವಿವಿಧ ಕಾಯಿಲೆಗಳಿಗೆ ಸೂಕ್ತವಾದ ಸಲಹೆ ಸೂಚನೆ ಮತ್ತು ವಿ ಸ್ಟಾರ್ ಆಯುರ್ವೇದಿಕ್ ಪ್ರಾಡಕ್ಟ್ ಬಳಕೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದು, ವಿವಿಧ ಕಾಯಿಲೆಯಿಂದ ಬಳಲುತ್ತಿರುವ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ವಿ ಸ್ಟಾರ್ ಆಯುರ್ವೇದಿಕ್ ಪ್ರಾಡಕ್ಟ್ ಸದಸ್ಯರು ಆಗಿರುವ ಎಸ್ ಹಿರೇಮಠ ಅವರು ತಿಳಿಸಿದ್ದಾರೆ. ವರದಿ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ಲಕ್ಷ್ಮೇಶ್ವರ ನಗರದ ಹಾಗೂ ಸುತ್ತಮುತ್ತ ಜನರಿಗೆ ಒಳ್ಳೆಯ ಅವಕಾಶ ಇದೆ. ತಾರೀಕು 18/5/2025 ಭಾನುವಾರ ನಮ್ಮ ಲಕ್ಷ್ಮೇಶ್ವರ ನಗರದ ಅಕ್ಷಯ ಶೋರೂಮ್ ಹಿಂದಿರುವಂಥ ನಮ್ಮ ಮನೆಯಲ್ಲಿ ಇದು ವಿ ಸ್ಟಾರ್ ಕಂಪನಿ ವತಿಯಿಂದ ಎಲ್ಲ ಸುಮಾರು ಡಾಕ್ಟರ್ ಬರ್ತಾರೆ. ಇದರಲ್ಲಿ ಮೂಲವಾದಿ ಮತ್ತು ಶುಗರು, BP, ಆಮೇಲೆ ಡ್ರಿಂಕ್ಸ್ ಮಾಡೋರಿಗೆ ಮಂಡಿ ನೋವು, ಶುಗರು, BP, ಮಕ್ಕಳ ಸುಮಾರು ಮದುವೆಯಾಗಿ ಮಕ್ಕಳ 5 ವರ್ಷ, 10 ವರ್ಷ, 20 ವರ್ಷ ಆಗಿಲ್ಲ ಅವರಿಗೆ ಸರಿಯಾದ ಔಷಧ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಮಕ್ಕಳು ಆಗಿ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಸುರೇಶಸ್ ಅಂತ ಇರುತ್ತೆ, ಮೈ ತುಂಬ ಗುಳ್ಳೆ ಬೆಳ್ಳಾಗಿರ್ತದೆ, ಅದಕ್ಕೆಲ್ಲದಕ್ಕೂ ಸರಿಯಾದ ಟ್ರೀಟ್ಮೆಂಟ್ ಇದೆ. ಅದು ದಯವಿಟ್ಟು ಎಲ್ಲ ನಾಗರಿಕರು ಸದುಪಯೋಗ ಮಾಡ್ಕೋಬೇಕೆಂದು ಲಕ್ಷ್ಮೇಶ್ವರ ಜನತೆಗೆ ನಾನು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ. ಎಸ್ ಹಿರೇಮಠ ಲಕ್ಷ್ಮೇಶ್ವರ ಅಂತ ನಾನು. ಮುದ್ದೇಬಿಹಾಳ ತಾಲೂಕಿನ ನಾಗಬೇನಾಳ್ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವವನ್ನು ಎಲ್ಲ ಧರ್ಮದವರು ಸೇರಿ ಮಾಡುವ ವಿಶೇಷ ಜಾತ್ರೆ ಇದಾಗಿದ್ದು, ಹಂತರವನ್ನ ಎಲೆಯನ್ನ ಚೆಕ್ ಪೋಸ್ಟ್ ಎಂಬ ಸ್ಥಳದಿಂದ ನಾಗಬೇನಾಳ್ವರೆಗೂ ಸರಿಸುಮಾರು 2 ಕಿಲೋಮೀಟರ್ವರೆಗೂ ಡಿಜೆ ಮೂಲಕ ನೃತ್ಯವನ್ನ ಮಾಡುತ್ತಾ ಬಂದಿದ್ದು, ಬಂಜಾರ ಸಮಾಜದ ನಾಗಬೇನಾಳ್ ತಾಂಡಾದವರು ತಾಯಿ ಗ್ರಾಮ ದೇವತೆ ದ್ಯಾಮಮ್ಮ ದೇವಿ ಮತ್ತು ಗಡ್ಡಿ ಗದ್ಯಮ್ಮ ದೇವಿಯ ಹಂದ್ರ ಹಾಕುವ ಮೂಲಕ ನಾವೆಲ್ಲರೂ ಒಂದೇ ಎಂಬ ಭಾವೈಕ್ಯತೆಯನ್ನು ತೋರಿದ್ದಾರೆ. ಇದೇ ಸಂದರ್ಭದಲ್ಲಿ ಕೃಷ್ಣಪ್ಪ ನಾಯಕ್, ಗಂಗಪ್ಪ ಸಂಗನಗೌಡರು, ಪಾಟೀಲ, ಶಂಕರಪ್ಪ ಗುರಿಕಾರ್, ಭೀಮಪ್ಪ ರಕ್ಕಸ್ಗಿ, ಮಲ್ಲಿಕಾರ್ಜುನ್ ಗುತ್ತಿಹಾಳ, ಬಸಪ್ಪ ಚಳಗೇರಿ, ಬಸವರಾಜ್ ಕೂತನಾಳ್, ಆನಂದ್ ನಾಯಕ್, ಟೋಪಣ್ಣ ಕಾರ್ಬಾರಿ, ಕೃಷ್ಣ ನಾಯಕ್, ರಘು ಭವರ್, ವೆಂಕಟೇಶ್ ನಾಯಕ್, ಮಂಜುನಾಥ್, ಜಗದೇವ್ ನಾಯಕ್, ಸುರೇಶ್ ರಾಥೋಡ್, ಲಕ್ಷ್ಮಣ್ ರಾಥೋಡ್, ಹೀರು ನಾಯಕ್, ಮಂಜುನಾಥ್ ಪೂಜಾರಿ, ಜೀವಲಾ ನಾಯಕ್, ವೆಂಕಟೇಶ್ ಎಸ್ ನಾಯಕ್, ಶಶಿಕಾಂತ್ ನಾಯಕ್, ಶಿವಾನಂದ್ ಪವರ್ ಹಾಗೂ ಯುವಕ ಮಂಡಳಿಯವರು ಇದ್ದರು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್. ಅನಾಥ ಶವವಾಗಿದ್ದ ವೃದ್ಧೆಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ಮಾನವೀಯತೆ ಮೆರೆದ ಬಟ್ಟೂರು ಗ್ರಾಮದ ಬಸವೇಶ್ವರ ಯುವಕ ಮಂಡಲ ಹಾಗೂ ಗ್ರಾಮಸ್ಥರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಟ್ಟೂರು ಗ್ರಾಮದ ಬಸ್ ನಿಲ್ದಾಣದಲ್ಲಿ ಸುಮಾರು ವರ್ಷಗಳಿಂದ ವಾಸ ಮಾಡುತ್ತಿದ್ದ ಈರಮ್ಮ ಎಂಬ ಅನಾಥ ವೃದ್ಧೆ ಇಂದು ಬೆಳಗ್ಗೆ ಸಾವನ್ನಪ್ಪಿದ್ದಾರೆ. ವೃದ್ಧೆ ಸಾವನ್ನಪ್ಪಿರುವ ವಿಷಯವನ್ನು ತಿಳಿದ ಗ್ರಾಮದ ಬಸವೇಶ್ವರ ಯುವಕ ಮಂಡಲ ಯುವಕರು ಮತ್ತು ಗ್ರಾಮಸ್ಥರು ವೃದ್ಧೆಯ ಮೈ ತೊಳೆದು ಹೊಸ ಸೀರೆಯನ್ನು ಉಡಿಸಿ ಒಗ್ಗಟ್ಟಾಗಿ ಎಲ್ಲರೂ ವೃದ್ಧೆಯ ಅಂತ್ಯ ಸಂಸ್ಕಾರವನ್ನು ಮಾಡುವ ಮೂಲಕ ಮಾನವೀಯತೆಯಿಂದ ಮೆರೆದರು. ವರದಿ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ.
ಗದಗ ಜಿಲ್ಲೆ ರೋಣ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಆವರಣದಲ್ಲಿ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಜಿಲ್ಲಾಡಳಿತ ನಗರಾಭಿವೃದ್ಧಿ ಕೋಶ ಗದಗ ತಾಲೂಕು ಆಡಳಿತ ರೋಣ ಪುರಸಭೆ ರೋಣ ಇವರ ಸಹಯೋಗದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯನ್ನ ಶಾಸಕ ಜಿಎಸ್ ಪಾಟೀಲ್ ಅವರು ಉದ್ಘಾಟಿಸಿದರು. ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಮಾತನಾಡಿದ ಅವರು, ಹಸಿವು ಮುಕ್ತ ಕರ್ನಾಟಕ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಗುರಿಯಾಗಿದೆ. ರಾಜ್ಯದಲ್ಲಿ ಯಾರು ಹಸಿವಿನಿಂದ ಬಳಲಬಾರದು. ಬಡವರಿಗೆ ಈ ಒಂದು ಉಪಯೋಗ ಇದೇ ರೀತಿ ಎಲ್ಲರೂ ಬಂದು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು. ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಎಸ್ ಪಾಟೀಲ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಮಿಥುನ್ ಜಿ ಪಾಟೀಲ್, ಕೆಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಐಎಸ್ ಪಾಟೀಲ್, ಯುವ ಘಟಕದ ಅಕ್ಷಯ್ ಪಾಟೀಲ್, ನಗರಾಭಿವೃದ್ಧಿ ಕೋಶಾಧಿಕಾರಿ ಬಸವರಾಜ್ ಕೊಟ್ಟೂರು, ಪುರಸಭೆ ಅಧಿಕಾರಿ ಗೀತಾ ಮಾಡಲ್ಗೇರಿ, ಉಪಾಧ್ಯಕ್ಷರಾದ ದುರ್ಗಪ್ಪ ಹಿರೇಮನಿ, ಪುರಸಭೆ ಮುಖ್ಯಾಧಿಕಾರಿ ರಮೇಶ್ ಹೊಸ್ಮನಿ, ಪುರಸಭೆಯ ಸರ್ವ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV 4 ನ್ಯೂಸ್, ರೋಣ. ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಜಿಟಿಟಿಸಿ ಕಾಲೇಜ್ ಕಟ್ಟಡದ ಭೂಮಿ ಪೂಜಾ ಉದ್ಘಾಟನೆಯನ್ನ ಶಾಸಕ ಜಿಎಸ್ ಪಾಟೀಲ್ ಅವರು ನೆರವೇರಿಸಿದರು. 50 ಕೋಟಿ ರೂಪಾಯಿ ವೆಚ್ಚದ ಉಪಕರಣ ಮತ್ತು ತರಬೇತಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದ ಅವರು, ವಿಶೇಷವಾಗಿ ನಮ್ಮ ರೋಣ ವಿಭಾಗದ ವಿದ್ಯಾರ್ಥಿಗಳಿಗೆ ಕಲಾಭಿವೃದ್ಧಿ ಹಾಗೂ ಉಪಕರಣ ತರಬೇತಿ ಕುರಿತು ಧಾರವಾಡ, ಬೆಂಗಳೂರು, ಹುಬ್ಬಳ್ಳಿ ಈ ರೀತಿ ಬೇರೆ ಬೇರೆ ಊರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುವಂತಹ ಸ್ಥಿತಿ ಇತ್ತು. ಈ ಒಂದು ಕಾಲೇಜು ನಮ್ಮ ಭಾಗದಲ್ಲಿ ಅವಶ್ಯಕತೆ ಇದೆ. ಇದರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ. ಅವರ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಅವರ ಜೀವನೋಪಾಯಕ್ಕಾಗಿ ನಡೆಸುವ ವಿದ್ಯೆಯನ್ನ ಈ ಒಂದು ಕಾಲೇಜಿನಲ್ಲಿ ಸಿಗುತ್ತದೆ. ಅದನ್ನ ಅರಿತು ನಮ್ಮ ರೋಣ ನಗರಕ್ಕೆ ಇಂತಹ ಒಂದು ಶಿಕ್ಷಣದ ಒತ್ತು ನೀಡಿ ನಿಮಗೆ ಸಹಕಾರ ನೀಡಿದಂತಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮಿಗಳು, ಗುಲ್ಗಂಜಿ ಮಠ ರೋಣ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ರೋಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಿಎಸ್ ಪಾಟೀಲ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಮಿಥುನ್ ಜಿ ಪಾಟೀಲ್, ಯುವ ಘಟಕದ ಅಧ್ಯಕ್ಷ ಅಕ್ಷಯ್ ಪಾಟೀಲ್, ಕೆಸಿಸಿ ಬ್ಯಾಂಕ್ ಧಾರವಾಡ ಮಾಜಿ ಅಧ್ಯಕ್ಷರಾದ ಐಎಸ್ ಪಾಟೀಲ್ ಸೇರಿದಂತೆ ಪ್ರಭು ಮೇಟಿ, ವೀರಣ್ಣ ಶೆಟ್ಟರ್, ಪುರಸಭೆ ಅಧ್ಯಕ್ಷರಾದ ಗೀತಾ ಮಾಡಲ್ಗೇರಿ, ಉಪಾಧ್ಯಕ್ಷರಾದ ದುರ್ಗಪ್ಪ ಹಿರೇಮನಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV 4 ನ್ಯೂಸ್, ರೋಣ. ಅವೆಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂಥದ್ರಲ್ಲಿ ನಮ್ಮ ಈ GTTC ಸಂಸ್ಥೆ ಒಂದೊಂದು ಕಾಲೆತ್ತು ನಮಗೆ ನಾವು ಯಾರ್ದು ಇಂಥ ಟೂಲ್ ಟ್ರೈನಿಂಗ್ ತೆಗೆದುಕೊಳ್ಬೇಕಾದ್ರೆ NTTF ಒಂದೇ ಅನಿಸ್ತಿದ್ವಿ, ಇತ್ತಿಲ್ರಿ ಧಾರವಾಡ. ಅದಕ್ಕೆ ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು. NTTF ನಲ್ಲಿ ಯಾರು ಅಲ್ಲಿ ಪಾಠ ಮಾಡ್ತಾರೆ ಅವ್ರಿಗೆಲ್ಲ ವಿದೇಶದಲ್ಲಿ, ಬರೀ ಭಾರತದಲ್ಲಿ ಜಾಬ್ ಅಲ್ಲ, ವಿದೇಶದಲ್ಲಿ ಅವರಿಗೆ ಅವಕಾಶಗಳು ಸಿಗುವಂತ ಒಂದು ವ್ಯವಸ್ಥೆ ಇತ್ತು. ಅಂಥದ್ದೇ ಒಂದು ಮಾದರಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮವನ್ನು ಬಹುಶಃ ಜಿಲ್ಲಾ ಕೇಂದ್ರಗಳಲ್ಲಿ ಇವನ್ ಮಾಡ್ತಕ್ಕಂಥ ಒಂದು ಹವ್ಯಾಸ. ಯಾಕಂದ್ರೆ ಇಲ್ಲಿವರೆಗೆ ಇರ್ತಕ್ಕಂಥದ್ದು ಬರೀ 22 GTTCಗಳು ಕಾರ್ಯ ಮಾಡ್ತಾವೆ. ಅಂದ್ರೆ ಎಲ್ಲ ಜಿಲ್ಲಾದೂ ಇಲ್ಲ. ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಯೋಜನೆಯನ್ನ ನಮ್ಮ ರೋಣಕ್ಕೆ ತರುವಲ್ಲಿ ಕೂಡ ಯಶಸ್ವಿಯಾಗಿದ್ದೇನೆ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲೇ ಹಂತದಲ್ಲಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಇದು ಮೊದಲೇ ಪ್ರಾರಂಭದ ಹಂತ ಇದೆ. ಇದರಾಗ ನಮ್ಮ ಟ್ರೈನಿಂಗ್ ಸೆಂಟರ್ ಕಟ್ಟಡ, ಇಲ್ಲಿ ಕಲಿತಕ್ಕಂಥ ಹುಡುಗರಿಗೆ ತರಬೇತಿ ಕೊಡ್ತಕ್ಕಂಥ ಎಲ್ಲ ಪೀಠೋಪಕರಣಗಳು, ಅದ್ರ ಜೊತೆಗೆ ಯಾರೆಲ್ಲಿ ವಸತಿ ಬರ್ತಾರೋ ಅವ್ರಿಗೆ ವಸತಿ ಸೌಲಭ್ಯ, ಈ ರೀತಿಯಾಗಿ ಇವೆಲ್ಲ ಸೌಲಭ್ಯಗಳನ್ನು ಇವತ್ತು ಈ ಯೋಜನೆ ಹೊಂದಿದೆ. ನಮಗೀಗ ಕಟ್ಟಡಕ್ಕಾಗಿ ಸುಮಾರು 20 ಕೋಟಿ ರೂಪಾಯಿಯನ್ನ ಒಂದು ನೀಲಿ ನಕ್ಷೆ ಮಾಡಿ
ಅದರ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದು ಇವತ್ತು ಆ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಜವರ್ಗಿ ಗ್ರಾಮದ ಮೂಲಭೂತ ಸೌಕರ್ಯಗಳ ಕೊರತೆಗೆ ಡೋಂಟ್ ಕೇರ್ ಗ್ರಾಮ ಪಂಚಾಯಿತಿ. ಅಫಜಲಾಪುರ ತಾಲೂಕಿನ ಜವರ್ಗಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಬಗ್ಗೆ ಮಾತನಾಡಿ ಪ್ರಕಾಶ ಕುಂಬಾರ ಹಲವು ಕಡೆ ಜೆಜಿಎಂ ಕೆಲಸ ವಿಳಂಬವಾಗಿದ್ದು ನೀರಿನ ಸಮಸ್ಯೆ ತುಂಬಾನೇ ಇದೆ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ನೀರು ಬರುತ್ತದೆ. 3 ವರ್ಷದಿಂದ ನೆರಿಗಾ ಯೋಜನೆ ಅಡಿಯಲ್ಲಿ ಯಾವುದೇ ನಮ್ಮೂರಿನಲ್ಲಿ ಕೆಲಸ ಆಗಿಲ್ಲ. ಗ್ರಾಮ ಸಭೆಯಲ್ಲಿ ಏನಾದರೂ ಹೇಳಲು ಹೋದರೆ ಪಿಡಿಒ ಕೇಳದಂಗೆ ಎದ್ದು ಹೋಗ್ತಾರೆ. ನಮ್ಮ ಮಾತಿಗೆ ಬೆಲೆ ಕೊಡದೆ ಹೋಗ್ತಾರೆ. ದನ ಕರುಗಳಿಗೆ ನೀರಿಲ್ಲದೆ ಸಾಯುತ್ತಿವೆ. ಇದಕ್ಕೆ ನೇರ ಗ್ರಾಮ ಪಂಚಾಯಿತಿ ಹೊಣೆ ಆಗ್ತಾರೆ ಎಂದರು. ನಂತರ ಮಾತನಾಡಿದ ಶರಣಪ್ಪ ಭಾಸ್ಕರ್, ಎಸ್ಸಿ ವಾರ್ಡ್ ನಂಬರ್ 2ರಲ್ಲಿ 14 ಲಕ್ಷ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ್ 2 ವರ್ಷ ಹಿಂದೆಯೇ ಲ್ಯಾಂಡರ್ಮಿ ಯೋಜನೆಯಲ್ಲಿ ತಳಪಾಯ ಮಾತ್ರ ನಿರ್ಮಾಣ ಮಾಡಿ 3 ವರ್ಷವಾದರೂ ಕೆಲಸ ನಿಂತಿರುವುದಾಗಿ ಅರುಣ್ ಕುಮಾರ್ ಪಾಟೀಲ್ ಅವರ ಗಮನದಲ್ಲಿ ಶಾಸಕರು ಗಮನದಲ್ಲೂ ತಂದಿದ್ದೇವೆ. ಆದರೂ ಪ್ರಯೋಜನವಾಗಿಲ್ಲ. 4 ವರ್ಷ ಹಿಂದೆಯ ನಮ್ಮೂರಿನ ಬಸ್ ಸ್ಟ್ಯಾಂಡ್ ಕಟ್ಟಡ ನಿರ್ಮಾಣವಾಗಿದೆ. ಪ್ಲಾಸ್ಟರ್ ಇಲ್ಲ, ಕೊಡಲು ವ್ಯವಸ್ಥೆಯೂ ಇಲ್ಲ, ಚರಂಡಿ ಸ್ವಚ್ಛತೆ ಇಲ್ಲ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಪ್ರತಿ ವರ್ಷ ಶುದ್ಧ ಕುಡಿಯುವ ನೀರಿನ ಯಂತ್ರದ ಬಿಲ್ಲುಗಳು ಎತ್ತುತ್ತಾರೆ. ಇಲ್ಲಿಯವರೆಗೂ ಆ ಯಂತ್ರ ಕಾರ್ಯನಿರ್ವಹಿಸುತ್ತಿಲ್ಲ. ಸರ್ಕಾರಿ ಕೆಲಸ ಗ್ರಾಮ ಪಂಚಾಯಿತಿಗೆ ಅಷ್ಟೇ ಬರ್ತಾ ಇದೆ, ಗ್ರಾಮಕ್ಕಿಲ್ಲ. 3 ದಿನಗಳಿಗೊಮ್ಮೆ ಬಿಡುವ ನೀರಿಗಾಗಿ ಹೊಲ ಪರದಾಡುವಂತ ಆಗಿದೆ ಎಂದರು. ವರದಿ ಮಂಜುನಾಥ್. ಸರ್ ತಮ್ಮ ಹೆಸರು? ಮಾಂತಪ್ಪಾರಿ ಅವ್ರು. ಮಾಂತಪ್ಪರ್ ರೀ ಅವರು. ಸ್ವಲ್ಪ ಜೋರ್ಸ್ ಮಾತಾಡ್ರಿ. ಮಾಂತಪ್ಪಾರಿ ಅವ್ರು. ಏನ್ ಸಮಸ್ಯೆ ಅದ ರೀ ನಿಮ್ಮೂರ್ದು? ನಮ್ಮೂರ್ದು ಎಲ್ಲ ಘಟ್ರದ್ರಿ, ನೀರಿಂದ್ರಿ. 3 ವರ್ಷ ಐತಿ ಉದ್ಯೋಗ ಖಾತ್ರಿ ಇಲ್ರಿ ಜವರ್ಗಿ ಬೀಗ್ರಿ. ಆ ಮೆಂಬರ್ಗಳರಿ ಕೇಳೋಣ, ಯಾರಿಗೆ ಏನು ಕಿಮ್ಮತ್ತೆ ಇಲ್ರಿ ಅವ್ರಿಗೆ. ನಿಮ್ಮಲ್ಲಿ MLA ಆದವ್ರು ಅದಾರಲ್ರಿ ನಿಮ್ ಊರಾಗ, ಮತ್ತ ನೀವೇ ಹಿಂಗ ಕೇಳ್ಬೇಕಲ್ಲ ನೀವು. ನಿಮ್ ಆಕ್ಚುಲಿ ನೀವು ಕೇಳ್ಬೇಕಲ್ಲ, ಈ ಊರವ್ರು ಕೇಳ್ಬೇಕಲ್ಲ. ಸಿಗಲ್ಲ ರೀ ಅವರು. MLA ಅಂತಲ್ಲ, ಒಂದು MLA ಕೊಟ್ಟಂತ ಊರಿದು. ನಿಮ್ ಊರಾಗ ನೀವ್ ಕೇಳ್ಬೇಕಲ್ಲ, ಎಲ್ಲ ಪ್ರತಿಯೊಂದು ಪಂಚಾಯತಿಗೆ ಏನ್ ಬರ್ತದಲ್ಲ ಕೇಳ್ಬೇಕಲ್ಲ ನೀವು. ಕೇಳಿದೇವ್ರಿ, ಯಾರಿಗೆ ಕೇಳೋಣ? ಅವ್ರು ಮೆಂಬರ್ಗಳೇ ಬಂದು ಹೇಳ ಸಮಸ್ಯೆ ನಮ್ಮ ಪಂಚಾಯತಿ ಗೊತ್ತಿಲ್ಲ. ಅಧ್ಯಕ್ಷ ಕೇಳ್ತಾರೆ, ಅಧ್ಯಕ್ಷ ನಮ್ಮ ಊರಾಗ ಇಲ್ರಿ. ಅಧ್ಯಕ್ಷ ಅವ್ರದವ್ರು ಅದಾರ ನಂದರ್ಗಿ ಅವ್ರು. ಏನತ್ತಾರ ಅವ್ರು ನಮ್ಗೆ ಸಿಗಲ್ರಿ. ನಮ್ ಗ್ರಾಮ ಪಂಚಾಯತ್ ಮೆಂಬರ್ಗಳು ಹೇಳ್ಬೇಕು, ಇವ್ರು ಸಿಗಲ್ರಿ. ಮೀಟಿಂಗ್ ಇಲ್ಲಿ ತನ ಆಗಿಲ್ರಿ. ಯಾವಾಗ ಮಾಡ್ತಾರೆ ಹಂಗೆ ಹೋಗ್ತಾರೆ ಅವ್ರು. ಮೀಟಿಂಗ್ ಪಾಸ್ ಆಗಿಲ್ರಿ ವರ್ಕ್. ಅವ್ ಏನೇನ್ ಸಮಸ್ಯೆಗಳರಿ, ಏನೇನ್ ಅದಾವ್ರಿ? ನಿಮ್ ನೀರಿನ ಸಮಸ್ಯೆ ಅವರಿ, ಗಟರದ ಸಮಸ್ಯೆ ಅವರಿ, ಉದ್ಯೋಗ ಖಾತ್ರಿ ಇಲ್ಲಿ ತನ. ಹೊಸ ಊರ ಅದರಿ, ಮುರುಮ್ ವರ್ಕ್ ಅದರಿ, ಮುರುಮ್ ವರ್ಕ್ ಮಾಡಿಲ್ರಿ ಇಲ್ಲಿ ತನ. ಆಯ್ತು, ಈಗ ಇವಾಗ ಏನ್ ಹೇಳ್ಬೇಕತ್ತೀರಿ ಹೇಳ್ರಿ ನೀವು? ಇವೇ ಸಮಸ್ಯೆಗಳಿರಿ, ಮತ್ತೇನ್ ಹೇಳ್ಬೇಕು? ಬಂದು ಅವ್ರಿಗೆ ಇದು ಮಾಡಿ ಪಂಚಾಯತಿ ನೀರ್ ಇಲ್ರಿ. ಮೊದಲು ಪೈಪ್ ಅದ, ನೀರ್ ಅದ, ಬಿಡೋ ವ್ಯವಸ್ಥೆ ಇಲ್ಲ. ಒಳಗ್ ಕಂಟಿ ಜಾಲಿ ಬೆಳೆದವ. ಅದು ಹೋಗಿ ಸ್ಪಾಟ್ ಪಂಚನಾಮೆ ಮಾಡ್ತೀರಿ ಮಾಡಿ. ಎಲ್ಲಿ ಬರ್ತಾವ್ರಿ ಇಲ್ಲಿಂದ ಒಂದು 500 ಮೀಟರ್ ಯಾವ ಇಲ್ರಿ. ಕರೆಂಟ್ ಎಲ್ಲ ವ್ಯವಸ್ಥೆ ಅದ ರೀ. ಅದ್ರ ನೀರ್ ಬಿಟ್ಟು ದನಕ್ಕೆ ನೀರ್ ಕುಡಿಸಂತ ಯಾರು ವ್ಯವಸ್ಥೆ ಮಾಡಿಲ್ಲ. ಪಂಚಾಯತ್ ಅವ್ರಿಗೆ ಮಾಡಿಲ್ಲ, ಯಾವ್ದು ಸರ್ಕಾರ ಏನ್ರಿ ಸಮಸ್ಯೆ? ಸಾತ್ಲಿಂಗಪ್ಪ ಬರ್ರಿ. ಮಂದಿಗೆ ಫಿಲ್ಟರ್ ನೀರು ಕುಡಿಬೇಕಾದ್ರ ಒಟ್ಟು ಗಲೀಜ್ ಸ್ವಚ್ಛ ಮಾಡೋದು ಹೆಂಗ್ರಿ? ಈಗ ಎಷ್ಟ್ ವರ್ಷ ಐತ್ರಿ ಮಾಡಿಲ್ಲ? ಇಲ್ಲಿ ಮಾಡಿ 1 ವರ್ಷ ಆಯ್ತೇನ್ರಿ. ಒಟ್ಟೆ ನೀರ್ ಬಂದಿಲ್ಲ ಇನ್ನತ್ತನ. ಖರಾಬ್ ಆಗಿ ಕೂತದ್ರಿ. ಒಟ್ಟ ಅವ್ರು ಬರ್ತಾರ, ಅದಕ್ಕೆ ನೋಡೋದು ಹೋಗೋದು, ಏನ್ ಅದಕ್ಕೆ ರಿಪೇರ್ನೇ ಇಲ್ಲ ಅದಕ್ಕೆ. ಸರ್ ಇದು JGM ಕೆಲಸ ನಡೆದ ಆಗ್ಯಾದ್ರಿ ನಿಮ್ ಊರಾಗ್ರಿ ಈಗ ಆಲ್ರೆಡಿ ರೀ? ಎಷ್ಟು ವರ್ಷದಿಂದ ಆಗ್ಯಾದ್ರಿ ಅದು? ಎಷ್ಟು ವರ್ಷ ಐತ್ರಿ ಆಗ್ರಿ ಈಗ? 1 ವರ್ಷ ಮಾಡಿರ್ತಾರ ಸರ್. 1 ವರ್ಷ ಮಾಡತ್ತೆ. ನೀರ್ ಬರ್ತಾರ ಡೈಲಿ ರೀ? ಕಲೆಕ್ಷನ್ ಆಗಿಲ್ಲ ಸರ್. ನಾರಿ ಯಾಕೆ ಕಲೆಕ್ಷನ್ ಆಗಿಲ್ರಿ? ಟಾಕಿ ಕಟ್ಟಡ ಹೇಳ್ತಾರ. ಎಲ್ಲಿ ಕಟ್ಲಕತ್ತಾರ ಟಾಕಿ? ಸರ್ ಊರವ್ರು ಕಟ್ಟುತ್ತಾರೆ. ಊರವ್ರು ಕಟ್ಲಕತ್ತಾರ. ಇನ್ನ ಕಟ್ಟಡ ಮುಗ್ದಿಲ್ರಿ ಅದು? ಗಾಡಿ ಹೊಡ್ಬಿಟ್ಟಾರ. ಅಲ್ಲಿ ನೀರ್ ಸಪ್ಲೈ ಎಲ್ಲಿಂದ ಬರ್ತಾವ ಅಂತ ಹೇಳಿದಾರ? ಅವ್ರನ್ನ ಅಲ್ಲಿ 4 ಹೊಡಿತಾ ಹೇಳ್ಯಾರ ಸರ್. 4 ಹೊಡೆದಾರ ಹೇಳ್ರಿ ಅಲ್ಲಿ. ಓಲಿನ ಸಪ್ಲೈ ಆಗ್ತದೆ. ಓಲಿನ ಸಪ್ಲೈ ಅಲ್ಲಿಂದ ಬೋರ್ ಹೊಡೆದು ಅದಕ್ಕೆ ಸಪ್ಲೈ ಮಾಡೋರು? ಇನ್ನ 7 ತಿಂಗಳು ರೀ? ಯಾರಿಗೆ ಕೇಳಿರಿ ಸರ್? ಮೆಂಬರ್ ಅವ್ರಿಗೆ? ಹಾ ರೀ. 7 ತಿಂಗಳು ಅಂತಾರ. ನೀವು ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ತೀರಿ ಸರ್ ಇಲ್ಲಿ? 8 ದಿನದಲ್ಲಿ ಒಂದ್ಸರಿ ನೀರು? ನೀವು ಒಬ್ಬರು ಗ್ರಾಮದ ನಾಯಕರ ಇದು ಸದಸ್ಯರನ್ನ ಆಯ್ಕೆ ಮಾಡ್ತಿರಲ್ರಿ,
ಆಯ್ಕೆ ಮಾಡ್ಬೇಕಾದ್ರೆ ನೀವು ಸೂಕ್ತವಾದ ವಿಚಾರ ಇಟ್ಕೊಂಡು ಆಯ್ಕೆ ಮಾಡ್ಬೋದಿತ್ತಲ್ರಿ. ಅಂದ್ರೆ ಇವ್ರು ಕೆಲಸ ಮಾಡ್ತಾರ ಅಂತ ಹೇಳ್ರಿ. ನೀರು ಸರ ಖರಾಬ್ ಆಗ್ಯದ, ಮೋಟರ್ ಖರಾಬ್ ಆಗ್ಯದ, ಬರೀ 8 ದಿನದಾಗ ಒಂದ್ಸರಿ ಇದು ಹೇಳ್ತಾರ ಸರ್ ನೀರಿನ ಪ್ರಮಾಣ ಕಮ್ಮಿ ಅದ ಸರ್. ನೀವು ಹೋರ್ ಹುಡ್ಲಿಗತ್ತಾರ ಮತ್ತೊಂದು ತೋಟ ಟೊಂಕೆ ಮತ್ತೆ ಹಾಕ್ಲತ್ತಾರ ನೀವು. ಯಾರು ಹಾಕಲ್ತಾರ? ಪಂಚಾಯತ್ ಕಡೆ ಹಾಕ್ಲತ್ತಾರ. ಟ್ಯಾಂಕರ್ಲಿಂದ ಹಾಕ್ಲತ್ತಾರ ಅಥವಾ ಅವರು ಬೇಕಾದ ಹೊಲ ಕೊಟ್ಟರು ಸುಮ್ ನೀರಿಗ್ರಿ. ಅವ್ ನೀರ ಈಗ 8 ದಿನಕ್ಕೆ ಬಿಡ್ತೀರಿ, 4 ದಿನಕ್ಕೆ ಬಿಡ್ತಾರೆ. ಅವ್ ಒಂದ್ ವೇಳೆ ಬೇಡ ಅಂದ್ರಿ ಈ ಗ್ರಾಮ ಪಂಚಾಯತ್ ಅವ್ರು ಏನ್ ಹೇಳ್ಯಾರ? ಪಂಚಾಯತ್ ನೀರೇ ಹ್ಯಾಂಗ್ ಮಾಡಮ್ ಅದ್ರ ವ್ಯವಸ್ಥೆ ಏನಾದ್ರು ಮಾಡ್ಬೇಕಂತ ನೀವ್ ಏನು ಹೋಗಿ ಕೇಳಿರಿ ಅವ್ರಿಗೆ? ಸರ್ ಪಂಚಾಯತ್ ಹೋಗಿರಿ. ಹಾ ಮೆಂಬರ್ಗಳು ಅಷ್ಟೇ ಕೇಳಿರಿ. ಪಂಚಾಯತಿಗೆ ಹೋಗಿ PDO ಅಲ್ಲಿ ಅಧ್ಯಕ್ಷರಂತ ಇರ್ತಾರಲ್ರಿ, ಅವ್ರಿಗೆ ಹೋಗಿ ಮಾತಾಡ್ಬೇಕಾಗಿತ್ತು ಹಿಂಗ್ ನೀರಿನ ಸಮಸ್ಯೆ ಅದ ಅಂತ ಹೇಳಿ. ಹಾ ಸರ್ ಹಾ ರೀ ಅದಕ್ಕೇನ್ ರಿಪೇರಿ ಗಿಪೇರಿ ಮೇಲಿಂದ ಇದು ಸರ್ಕಾರಲಿಂದ ಇದು ಬರ್ತಲ್ರಿ? ಹಾ ರಿಪೇರಿ ಮಾಡ್ಸದಾವ್ರಿ? ಹಾ ರೀ ಸೂಕ್ತವಾದ ಒಟ್ಟು ಮಾಹಿತಿ ಕರೆಕ್ಟ್ ಕೊಡಲ್ಲ ಯಾರು. ಈಗ ನೀವು ಜನಸಾಮಾನ್ಯರು ಇದಿರಲ್ರಿ, ನಿಮ್ಗೆ ನೀರಿನ ತೊಂದರೆ ಆದಾಗ ನೀವು ಹೋಗಿ ಅಲ್ಲಿ ಪಂಚಾಯತಿಗೆ ಕೇಳ್ಬೇಕ್ರಿ. ಅದೇ ಸರ್ ಹೋಲ್ ಹೊಡೆದ್ರೆ ನೀರ್ ಬೀಳಾಗಿತ್ತು ಹೇಳ್ತಾರೆ ಸರ್. ಅದೇ ರೀ ಹೋಲ್ ಹೊಡೆದಾರ್ರಿ, ಪ್ರೆಸೆಂಟ್ ನೀರ್ ಬಿದ್ದಿಲ್ಲ ಸರ್. ಅದು ಒಂದ್ 3 ಕಿಲೋಮೀಟರ್ ದೂರಿಂದ ಬರ್ತಾರೆ ಕುಡಿಕ್ ನೀರು. ಬಂದ್ ಟಾಕಿ ತುಂಬಿ ಇಲ್ಲಿ ಬರ್ತಾರೆ ಸರ್. ಟಾಕಿ ಎಲ್ಲಿ ಐತ್ರಿ ಇಲ್ಲಿ? ಟಾಕಿ ಇಲ್ಲಿ ಸರ್ ಗುಡ್ಡಕ್ರಿ. ಊರಾಗೆಲ್ಲ ಸಪ್ಲೈ ಅದೇ ಟಾಂಕಿ ಊರ್ ಆದ್ರಿ ಊರ್ ಆಗ್ತಾರ. 3 ದಿನ ಬಿಡ್ತಾರೆ ಒಟ್ಟು. ಈ ಕಡೆ ಒಂದು ವಾರದಾಗ ಆ ಕಡೆ ಒಂದು ವಾರದ ಈ ಕಡೆ ಒಂದು ವಾರದಾಗ. 2 ದಿವ್ಸಕ್ಕೊಂದ್ಸರಿ 3 ದಿವ್ಸಕ್ಕೊಂದ್ಸರಿ? 4 ದಿನಕ್ಕೆ ಬಿಡ್ತಾರೆ. 4 ದಿನ. ಈಗ ಕುಡ್ಲಿಕ್ಕೆ ಅಷ್ಟೇ ನಾವು ಬಳಸಲಿಕ್ಕೆ ನಾವು ಬೇರೆ ಅದ್ರ ಸೂಕ್ತವಾಗಿ ಬಳಸ ನೀರ್ ಹೆಂಗ್ ಮಾಡ್ತೀರಿ ಸರ್? ಡೈಲಿ ಬಿಡ್ತಾವ ಬೆಳಗ್ಗೆ ಸಾಯಂಕಾಲ. ಅದ್ರ ಸ್ಪೆಷಲ್ ನಮ್ಮ ವಾರ್ಡಿಗೆ ನೀರ್ ಇಲ್ರಿ ಸರ್. ಒಟ್ಟಾರಿ ನಮ್ಮ ವಾರ್ಡ್ ಬರೀ 3. ಎಷ್ಟನೇ ವಾರ್ಡ್ ಅದು? 2 ನಂಬರ್ ವಾರ್ಡ್ ಸರ್. 2 ನಂಬರ್ ವಾರ್ಡ್. 2 ನಂಬರ್ ವಾರ್ಡ್ದಾಗ ಪೂರಾ ಇಲ್ಲಿ ಮೆಂಬರ್ ಅವ್ರು ಯಾರು ಅದಾರ? ಮೆಂಬರ್ ಮುಸ್ಲಿಂ ಸರ್ ರೀ, ರಾಜಮ್ಮದ ಮುಜಾವರ್ ಸರ್. ರಾಜಮ್ಮ ಮುಜಾವರ್. ಮೀಟಿಂಗ್ ಇದ್ದಾಗ ಏನ್ ಡಿಸ್ಕಸ್ ಮಾಡಲ್ರಿ ನೀವು? ಮೀಟಿಂಗ್ ಇದ್ದಾಗ ಅದು ಹೋಗಲ್ಲ. ಇಲ್ಲ ನಿಮಗೆ ಮೀಟಿಂಗ್ ಒಂದ್ಸರಿ ಯಾರು ಕರೆದಾರಲ್ರಿ ಗ್ರಾಮ ಪಂಚಾಯತಿ ಕಡೆಯಿಂದ? ಒಂದ್ಸರಿನೂ ಮೀಟಿಂಗ್ ಆಗಿಲ್ಲ? PDO ಅಲ್ಲಿ ಇವರೆಲ್ಲ ಸದಸ್ಯರು ಯಾರು PDO ಯಾರು ಅದಾರಿ? ಮೇಡಮ್ ಸರ್ ತಮ್ಮ ಹೆಸರು? ಪ್ರಕಾಶ್ ಪ್ರಕಾಶ್ ಕುಂಬಾರ್. ಸರ್ ಸಮಸ್ಯೆಗಳು ಏನು? ಊರಾಗ ಏನು ಪೈಪ್ ಲೈನ್ ಹಾಕಿರಲ್ರಿ JJM ಯಾವಾಗ ಗೊತ್ತಿಲ್ಲ, ಕನೆಕ್ಷನ್ ಕೊಡಕ್ಕೆ ಮುದುಕರಿಗೆ 60 ವಯಸ್ಸು ಆದ್ರೆ ಹೈಲಿಕ್ ಬರಲ್ಲ ಸರ್. ಕಾಲ್ಗೂ ಮುರ್ಕೋಗಿರ್ತಾರ ಬದ್ದಿದ್ದು. ಅದಕ್ಕೆ ಬಜೆಟ್ ಇರ್ತದೆ, ಅದಕ್ಕೆ ರೋಡ್ ರಿಪೇರ್ ಮಾಡ್ಬೇಕನ್ನೋದು. ಮತ್ತೆ ಇಲ್ಲಿ ಏನೋ ಇದು ಮಾಡ್ತಾರಲ್ಲ, ಮೀಟಿಂಗ್ ಮಾಡ್ತಾರಲ್ರಿ ಮೆಂಬರ್ ಗ್ರಾಮ ಸಭಾದಾಗ. ಅದು ಮೀಟಿಂಗ್ ಆದಕ್ರ ಅದು ಸುಮ್ಮನೆ ಹೇಳೋದಿಲ್ಲ ಕೇಳೋದು ಎದ್ದು ಹೋಗ್ಬಿಡ್ತಾರ. PDO ಅಲ್ಲಿ ಇನ್ನೊಬ್ಬರಲ್ಲಿ ಅವ್ರೇನು ಇರೋದಿಲ್ಲ. ಇದೇನಾಯ್ತು ಡಿಸ್ಕಸ್ ಆಗಿದ್ದು ಅದು ಪಬ್ಲಿಕ್ ಹೇಳೋದಿಲ್ಲ. ಹಿಂಗಾಯ್ತು, ಇದು ಚರ್ಚೆ ಆಯ್ತು, ಇದಕ್ಕಾಯ್ತು, ಈ ಮನಿಗಳು ಬಂದು ಯಾಕೆ ಬಂದು ಎಷ್ಟು ಬಂದು ಏನು ಹೇಳೋದಿಲ್ಲ. ಇದು ಯಾರೊಬ್ರು ಏನು ತಕರಾರು ಮಾಡೋದು ಎದ್ದು ಹೋಗೋದು. ಆಯ್ತು ತಕರಾರು ಮಾಡ್ರಿ ಮತ್ತೆ ಹೋಗೋದು, ಸುಮ್ಮನೆ ಹೋಗೋದು, ಹಂಗೆ ಮಾಡುತ್ತಾರೆ. ಅದು ಮಾಡಬಾರ್ದು. ಪಬ್ಲಿಕ್ದಾಗ ಇಲ್ಲಿ ಏನು ಗ್ರಾಮ ಸಭಾದಾಗ ಏನು ಸರ್ ಅದು ಓದ್ ಹೇಳ್ಬೇಕು. ಓದ್ ಹೇಳಿ ಅಲ್ಲಿ ಇದ್ದವ್ರು ಸೈನ್ ತಗೋಬೇಕು. ಅದೇನು ಮಾಡೋದಿಲ್ಲ ಅವರು. ನೀವು ಕೇಳ್ಬೇಕಾಗಿತ್ತಲ್ರಿ ಸರ್? ನಾ ಕೇಳಿದ್ರಿ ಎದ್ದು ಓಡೋಯಾರ ನಿತ್ಯ ಇಲ್ಲ ಅವರು. ನಾ ಕೇಳಿದ್ರಿ ಅವ್ರಿಗೆ ಕೇಳೀನಿ ನಿತ್ಯ ಇಲ್ಲ. ಅದಕ್ಕೇನು ಉತ್ತರ ಕೊಟ್ಟಾರ ಅವ್ರು? ಅದಕ್ಕೇನು ಉತ್ತರ ಕೊಟ್ಟಾರ ಸರ್? ಇದು ತೋರಿ ನಾ ಏನಿಲ್ಲ ಹೋಗ್ಬಿಡ್ತಾರ್ರಿ. ಮನೆಗೆ ನೀರಿಲ್ಲ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸರ್ ಭಾಸ್ಕರ್ ಶಾಣಪ್ಪ ಹಮ್ಮೂರ್ ಸರ್. ಹೌದ್ರಿ. ಇದು ಏನ್ ಸಮಸ್ಯೆ ಅದ್ರಿ ಸರ್ ಇಲ್ಲಿ? ಸರ್ ಅಂಬೇಡ್ಕರ್ ಭವನ ಆಗಿ ಮತ್ತೆ 2-3 ವರ್ಷ ಐತಿ ಸರ್. ಬರೀ ಬಿಲ್ ಆಗಿಲ್ಲ, ಅದೋಗಿಲ್ಲ ಇದು ಹೇಳ್ತಾರೆ ಸರ್. ಯಾರು ಕಟ್ಟಡ ಮಾಡ್ಲತ್ತಾರ ಸರ್? ಸರ್ ಇದು ಹಳ್ಳಿಗೆ ಹಿಡಿದಾರೆ ಲ್ಯಾಂಡ್ ಆರ್ಮಿ ಅಂತೇಳಿ ಬಿಲ್ ಆಗಿಂತ ಕಟ್ಟೋದು ಬಿಟ್ಟಾನ್ರಿ. ಲ್ಯಾಂಡ್ ಆರ್ಮಿ ಅವ್ರು ಹಿಡಿದಾರ? ಲ್ಯಾಂಡ್ ಆರ್ಮಿ ಇದ್ರೊಳಗೆ ಬಂದನ್ರಿ ಅದು? ಲ್ಯಾಂಡ್ ಆರ್ಮಿ ಅಂತೂ ಫಸ್ಟ್ ಬಿಲ್ ಆಗಿ ಆಮೇಲೆ ಕಟ್ಟಡ ಚಲೋತಲ್ರಿ? ಸರ್ ಬಿಲ್ ಆಗಿಲ್ಲ, ಒಂದ್ಸರಿ ಬಿಲ್ ಆಗ್ಯದ, ಕಟ್ಟಡ ಬಿಲ್ ಆಗಲ್ಲ, ಕಟ್ಟಡ ತಗೋತಾನ್ರಿ. ಹೌದ್ರಿ. ಎಷ್ಟು ವರ್ಷ ಐತ್ರಿ ಸರ್ ಅದು? 3 ವರ್ಷ ಐತಿ. 3 ವರ್ಷ ಅಂದ್ರಿ? 3 ವರ್ಷ ಐತಿ. ಗುಲ್ಬರ್ಗ ಹೋಗಿ ಬಂದಿವ್ರ ನಾವು ಆಫೀಸ್ಗೆ ರೀ. ಅವ್ರ ಹೋಗೋಣ ಬರೀ ಬಿಲ್ ಹತ್ತ ಮುಂದೆ ಕಟ್ಟಕ್ಕೆ ಚಾಲು ಮಾಡಿ ಹೇಳ್ತಾರೆ. ಅದು ಇದು ಗ್ರಾಮ ಪಂಚಾಯತಿ ಕಡೆಯಿಂದ ಬಂದದ ಏನ್ ಇದ್ರಿಂದ? ಲ್ಯಾಂಡ್ ಆರ್ಮಿ ಬಂದ್ರಿ ಸರ್. ಲ್ಯಾಂಡ್ ಆರ್ಮಿಲಿಂದ ಬಿಲ್ ಆಗ್ಯದ ಆಗಿಲ್ಲ ಅಂತ ಕೇಳಿರೇನ್ರಿ? ಬಿಲ್ ಕೇಳಕ್ಕೆ ಒಟ್ಟ ಮೈ ಹಚ್ಚೋಳಲ್ಲ. ಯಾರು ಮೈಗೆ ಹಚ್ಚೋಳಗ್ಯಾರ? ಆಫೀಸರ್ಗಳು ಹೋಗಿ ಆಫೀಸ್ಗೆ ಹೋಗಿದಾರೆ ಸರ್. ಹಾ ರೀ. ಆಫೀಸ್ಗೆ ಹೋಗೋಣ ಬಿಲ್ ಆತ ಬರೀ ಅದೇಗಿದ್ರಿ. ಮತ್ತೆ ಶಾಸಕರ ಗಮನ ತಂದಿ ಅವ್ರು ಬರೀ ಮಾಡ ಮಾಡ್ತಾರೆ. ಶಾಸಕರ ಗಮನಕ್ಕೆ ಏನ ತಗೊಂಬಂದಿರಿ ಸರ್? ಸರ್ ಬಿಲ್ ಆಗಲ್ಲ, ಹ್ಯಾಂಗ ನಾವು ನೋಡ್ತೇವೆ ಕೇಳ್ತೇವೆ ಹಂಗೆ ಅದೇ ಅಂದ್ರೆ ಅವ್ರಿಗೆ. ಹೌದ್ರಿ. ಶಾಸಕರ ಹತ್ರನು ಹೋಗಿ ಹೇಳಿಕೆ ಕೊಟ್ಟಿದ್ರಿ? ಪಡ್ಲಿಕ್ಕೆ ಪತ್ರ ಹೋಗಿದವ್ರಿ ಸರ್. ಹಾ ರೀ. ಹೋಗೋಣ ನೋಡ್ತೇವೆ, ನೋಡ್ಕೆ ಮಾಡಿಸ್ತೇವೆ ತಂದಾರೆ ಅವ್ರಿಗೆ. ನೋಡ್ಕೆ ಮಾಡಿಸ್ತೀನಿ ಅಂದಾರ. ಇಲ್ಲಿವರೆಗೂ ಯಾರು ಇದು ಮಾಡಿಲ್ರಿ? ಹ್ಞೂ ಸರ್. ಕೇಳೋಣ ಬರೀ ಮಾಡಿಸ್ತೇವೆ ಅಂದಾಜು ವೆಚ್ಚ ಎಷ್ಟಂತ ಏನದು ನಿಮ್ಗೆ ತಿಳಿದ್ರೆ? 11 ಲಕ್ಷ 14 ಲಕ್ಷ ಸರ್.
14 ಲಕ್ಷ ರೀ. 14 ಲಕ್ಷ ವೆಚ್ಚದಾಗ ಎಷ್ಟು ವರ್ಷ ಅಂತ ಹೇಳಿದ್ರೆ 3 ವರ್ಷ ಆಯ್ತ್ರಿ ಸರ್ ಈಗ 3 ವರ್ಷದಾಗ ಇಷ್ಟೇ ನಿಂತು ಬಿಟ್ಟದ್ರಿ. ಹಾಂ ಹಾಂ. ಈಗ ನೀವು ಏನಾದರೂ ನೀವು ಈಗ ಇಲ್ಲಿದ್ದವರು ಅವ್ರು ಬಂದಾಗ ಏನಾದರೂ ಕೇಳ್ಬೋದಲ್ರಿ ಸರ್, ಇಷ್ಟು ವೆಚ್ಚ ಯಾಕೆ ನಿಂತದ ಯಾಕಿಲ್ಲ, ಸ್ವಲ್ಪ ಏನಾರ ಅಡೆತಡೆ ಇದ್ರು ನೀವು ಇದು ಮಾಡ್ಬೋದಿತ್ತಲ್ರಿ. ಯಾರು ಬಂದಿಲ್ಲ ಸರ್ ಇಲ್ಲಿಗೆ ರೀ. ಅದು ಏನಿದು ಮುಗಿಸಿಗೋರು ಒಬ್ರು ಬಂದಿಲ್ರಿ. ಸರ್ ಹಾಂ ಹಿಡ್ದವನ್ ಕೇಳೋಣ ಅಂತಾನ ಇದು ಬಿಡಿ ಆಗಿಲ್ಲಪ್ಪ ಬಿಲ್ ಆಗನ್ ಕಟ್ಟಮ್ಮ ತಾವಂತಾನೆ. ಹಾಂ ಹಾಂ. ಅಂದ್ರೆ ಇಲ್ಲಿ ಬೋರ್ಡ್ ಗೀಡ್ ಏನೂ ಹಾಕಿಲ್ಲಲ್ರಿ? ಏನು ಹಾಕಿಲ್ಲ ಸರ್, ಏನು ಏನು ಹಾಕಿಲ್ಲ ಸರ್. ಓಕೆ. ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟ್ಗಾವಲಿ.